ಸಿಹಿಮೊಗ್ಗೆ ಸುದ್ದಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶಿವಮೊಗ್ಗದಲ್ಲಿ ಮತ್ತೆ ಹೆಚ್ಚಾಗಿದೆ ಪಾತ್ರೆ ಪಾಲಿಶ್ ನೆಪದಲ್ಲಿ ಚಿನ್ನಾಭರಣ ಕಳವು. ಪಾತ್ರೆ ಪಾಲಿಶ್ ಹಾಕಿಕೊಡುವುದಾಗಿ ಹೇಳಿ ಮನೆಗೆ ಬಂದ ಇಬ್ಬರು ಅಪರಿಚಿತರಿಂದ 36 ಗ್ರಾಂ ಚಿನ್ನಾಭರಣ ಕಳುವಾದ ಘಟನೆ ವರದಿಯಾಗಿದೆ. ಸಿದ್ದೇಶ್ವರ ಸರ್ಕಲ್ನ ಅಲ್ ಹರಿನ್ ಲೇಔಟ್ನ ಕಾಲಭೈರೇಶ್ವರ ನಿಲಯದಲ್ಲಿ ವಾಸವಾಗಿರುವ ಶಹತಾಜ್ ಬೇಗಂ ಹಾಗೂ ಅವರ ಸೊಸೆ ಸಲ್ಮಾ ಅವರ ಮನೆಗೆ ಬಂದ ಅಪರಿಚಿತರು ಮೊದಲು ಕುಕ್ಕರ್ ಹಾಗೂ ಬೆಳ್ಳಿ ಕಾಲುಂಗುರವನ್ನು ಪಾಲಿಶ್ ಮಾಡಿ ನಂಬಿಕೆ ಗಳಿಸಿದ್ದಾರೆ. ನಂತರ ಬಂಗಾರಕ್ಕೂ ಪಾಲಿಶ್ ಮಾಡಿಕೊಡುತ್ತೇವೆ ಎಂದು ಹೇಳಿ ಶಹತಾಜ್ ಬೇಗಂ ಅವರ ಚೈನ್, ಬಳೆ, ಕಿವಿಯೋಲೆ ಮತ್ತು ಉಂಗುರವನ್ನು ಪಡೆದುಕೊಂಡಿದ್ದಾರೆ. ಈ ಆಭರಣಗಳನ್ನು ಸ್ಟೀಲ್ ಟಿಫನ್ ಬಾಕ್ಸ್ನಲ್ಲಿ ನೀರು ಹಾಗೂ ಪೌಡರ್ ಹಾಕಿ ಮಿಶ್ರಣ ಮಾಡಿ ಒಲೆ ಮೇಲೆ ಬಿಸಿ ಮಾಡಬೇಕು ಎಂದು ಹೇಳಿ ಜಾಗ ಖಾಲಿ ಮಾಡಿದ್ದಾರೆ. ಸ್ವಲ್ಪ ಹೊತ್ತಿನ ನಂತರ ಡಬ್ಬಿಯನ್ನು ತೆರೆದು ನೋಡಿದಾಗ ಅದರಲ್ಲಿದ್ದ ಸುಮಾರು 36 ಗ್ರಾಂ ಚಿನ್ನಾಭರಣಗಳು ಕಾಣೆಯಾಗಿದ್ದವು. ಈ ಸಂಬಂಧ ತುಂಗಾ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಪಾಲಿಶ್ ನೆಪದಲ್ಲಿ ಕಳ್ಳತನ ಮಾಡುವ ಗ್ಯಾಂಗ್ ಮತ್ತೆ ಸಕ್ರಿಯವಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕೆಂದು ಪೊಲೀಸರು ಮನವಿ ಮಾಡಿದ್ದಾರೆ. ಸಿಹಿಮೊಗ್ಗೆ ಸುದ್ದಿ ನಿಮ್ಮದು, ವರದಿ ನಮ್ಮದು. ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ. ನಿಮ್ಮ ಬೆಂಬಲ ನಮಗೆ ಪ್ರೋತ್ಸಾಹಧನ.